ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪ್ರಬಂಧ: ನಾನು ಪ್ರಧಾನಿಯಾದರೆ. ಪೀಠಿಕೆ: ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ವಿಶ್ವದಲ್ಲಿಯೇ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. ನಮ್ಮ ದೇಶದಲ್ಲಿ ಸಂಸದೀಯ ಆಡಳಿತ ವ್ಯವಸ್ಥೆ ಇದೆ. ಇಲ್ಲಿ ರಾಷ್ಟ್ರಪತಿ ಆಡಳಿತದ ಪರಮೋಚ್ಚ ನಾಯಕ. ಆದರೂ ಪ್ರಧಾನಮಂತ್ರಿಯೇ ನಿಜವಾದ ನಾಯಕ. ಪ್ರಧಾನಮಂತ್ರಿಯು ಆಡಳಿತದ ಎಲ್ಲ ಇಲಾಖೆಗಳ ಮೇಲೆ ಗಮನ ಹರಿಸುತ್ತಾರೆ. ಉತ್ತಮ ಪ್ರಧಾನಮಂತ್ರಿಯಿಂದ ದೇಶದ ಪ್ರಗತಿ ಸಾಧ್ಯ. ದೇಶ ವಿದೇಶಗಳ ಸಂಬಂಧವನ್ನು ಒಬ್ಬ ಪ್ರಧಾನಿಯು ಯಶಸ್ವಿಯಾಗಿ ನಿಭಾಯಿಸಬಲ್ಲವರಾಗಿರುತ್ತಾರೆ. ಅಂತಹ ಶ್ರೇಷ್ಠ ಹುದ್ದೆಗೆ ಹೋಗುವುದೇ ಒಂದು ಸಾಧನೆ. ಪ್ರಧಾನಿ ಆದ ನಂತರ ದೇಶದ ಆಡಳಿತವನ್ನು ಸಮರ್ಥವಾಗಿ ನಡೆಸುವುದೇ ಮತ್ತೊಂದು ಸಾಧನೆ. ಹೀಗೆ ಇರುವಾಗ ನಾನು ಪ್ರಧಾನಿಯಾಗುವುದು ನನ್ನ ಸೌಭಾಗ್ಯವೇ ಆಗಿರುತ್ತದೆ. ವಿಷಯ ವಿವರಣೆ: ನಾನು ಪ್ರಧಾನಿಯಾದರೆ ದೇಶದ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಬದ್ಧನಾಗುತ್ತೇನೆ. ಮಂತ್ರಿಮಂಡಲದಲ್ಲಿ ಸಮರ್ಥ, ದಕ್ಷ ಮತ್ತು ಪ್ರಾಮಾಣಿಕ ನಾಯಕರನ್ನು ನೇಮಕ ಮಾಡಿಕೊಳ್ಳುತ್ತೇನೆ. ಹಿರಿಯ ನಾಯಕರಿಂದ, ಮಾಜಿ ಪ್ರಧಾನಿಗಳಿಂದ ಮತ್ತು ದೇಶದ ಉತ್ತಮ ತಜ್ಞರಿಂದ ಸಲಹೆಗಳನ್ನು ಸೂಕ್ತ ಸಮಯದಲ್ಲಿ ಪಡೆದುಕೊಳ್ಳುತ್ತೇನೆ. ದೇಶದ ಆಂತರಿಕ ಹಾಗೂ ಬಾಹ್ಯ ಭದ್ರತೆಗೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೇನೆ. ಕಲೆ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಹಣಕಾಸು, ಕೃಷಿ, ಕೈಗಾರಿಕೆ ಹೀಗೆ ಎಲ್ಲ ಕ್ಷೇತ್ರಗಳಿಗೂ ಸಮಾನ ಪ್ರಾಶಸ್ತ್ಯ, ಅವಕಾಶ ನೀಡುತ್ತೇನೆ. ದೇಶದಲ್ಲಿ ಆಗಾಗ ತಲೆದೋರುವ ಬರ, ಕ್ಷಾಮ, ಪ್ರಕೃತಿ ವಿಕೋಪಗಳಿಗೆ ಧನಾತ್ಮಕವಾಗಿ ಸ್ಪಂದಿಸಿ ತಕ್ಷಣ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಕ್ರಮ ಕೈಗೊಳ್ಳುತ್ತೇನೆ. ಸಾರಿಗೆ ವ್ಯವಸ್ಥೆ, ಬ್ಯಾಂಕಿಂಗ್, ಸ್ವಚ್ಛತೆ, ಆರೋಗ್ಯ ಮೊದಲಾದ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೇನೆ. ಜಾತಿ ಪದ್ಧತಿ, ನಿರುದ್ಯೋಗ, ಅಸಮಾನತೆ, ಮೂಢನಂಬಿಕೆ, ಭ್ರಷ್ಟಾಚಾರ ಮೊದಲಾದ ಸಾಮಾಜಿಕ ಪಿಡುಗುಗಳಿಗೆ ಕಠಿಣ ಕ್ರಮವನ್ನು ಕೈಗೊಂಡು ಸಂಪೂರ್ಣ ನಿರ್ಮೂಲನೆಗೆ ಪಣ ತೊಡುತ್ತೇನೆ. ತಳಮಟ್ಟದ ಸಮಸ್ಯೆಗಳಿಗೆ ತಳಮಟ್ಟದಲ್ಲಿಯೇ ಪರಿಹಾರ ಸಿಗುವಂತೆ ಯೋಜನೆಯನ್ನು ರೂಪಿಸುತ್ತೇನೆ. ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡುತ್ತೇನೆ. ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುತ್ತೇನೆ. ನಾನು ಸಹ ಸಾರ್ವಜನಿಕ ವಾಹನಗಳನ್ನೇ ಓಡಾಟಕ್ಕೆ ಬಳಸಿ ಸಾಮಾನ್ಯನಂತೆ ಬದುಕಿ ಎಲ್ಲರಿಗೂ ಮಾದರಿಯಾಗುತ್ತೇನೆ. ಉಪಸಂಹಾರ: ಪ್ರಧಾನಿ ಎಂದರೆ ನನ್ನ ಪ್ರಕಾರ ದೇಶದ ನಾಯಕನಿಗಿಂತ ಮುಖ್ಯವಾಗಿ ಜನರ ಸೇವಕ. ಒಂದು ದೇಶದ ಸಂಪೂರ್ಣ ಜವಾಬ್ದಾರಿ ಪ್ರಧಾನಿಯ ಹೆಗಲ ಮೇಲೆ ಇರುತ್ತದೆ. ಅವನ ನಿರ್ಧಾರಗಳು, ಆಲೋಚನೆಗಳು, ವ್ಯವಹಾರಗಳೆಲ್ಲವೂ ಅತಿ ಮುಖ್ಯವಾದವು. ಇದನ್ನೆಲ್ಲ ಮನದಲ್ಲಿಟ್ಟುಕೊಂಡು ನಾನು ಪ್ರಧಾನಿ ಹುದ್ದೆಯಲ್ಲಿ ಹಗಲಿರುಳು ದುಡಿಯುತ್ತೇನೆ. ಸ್ವಂತ ಸುಖಕ್ಕೆ ಆಸೆ ಪಡದೆ ಸರ್ವರ ಸುಖದಲ್ಲೇ ಆತ್ಮತೃಪ್ತಿ ಕಾಣಬೇಕು. ಆಗ ಮಾತ್ರ ಒಂದು ದೇಶ ಸರ್ವತೋಮುಖ ಅಭಿವೃದ್ಧಿ ಕಾಣಲು ಸಾಧ್ಯ.